Tunes. ಕೋತಿ ಮತ್ತು ಮೊಸಳೆ ಕಥೆ. ನೀಲಿ ನದಿಯ ಪಕ್ಕದಲ್ಲಿ ರಸಭರಿತವಾದ ಕೆಂಪು ಹಣ್ಣುಗಳಿಂದ ತುಂಬಿದ ದೊಡ್ಡ ಮರವಿತ್ತು. ಆ ಮರದ ಮೇಲೆ ಮಿಂಕು ಎಂಬ ಹರ್ಷಚಿತ್ತದಿಂದ ಕೂಡಿದ ಪುಟ್ಟ ಕೋತಿ ವಾಸಿಸುತ್ತಿತ್ತು. ಅದು ದಿನವಿಡೀ ತೂಗಾಡಲು, ಆಟವಾಡಲು ಮತ್ತು ಹಣ್ಣುಗಳನ್ನು ತಿನ್ನಲು ಇಷ್ಟಪಡುತ್ತಿತ್ತು. ಒಂದು ದಿನ ಮಿಂಕು ನೀರಿನಲ್ಲಿ ಯಾರೋ ಒಬ್ಬನನ್ನು ನೋಡಿದಳು. ಅದು ಕೊಕು, ಕೆಳಗಿನ ನದಿಯಿಂದ ನಗುತ್ತಿರುವ ಸ್ನೇಹಪರ ಹಸಿರು ಮೊಸಳೆ. ನಮಸ್ಕಾರ ಎಂದು ಮಿಂಕು ಹೇಳಿದನು. ಒಂದು ಹಣ್ಣು ಬೇಕಾ? ಅವನು ಒಂದನ್ನು ಕೆಳಗೆ ಎಸೆದನು ಮತ್ತು ಕೊಕು ಅದನ್ನು ಚಿಮ್ಮುತ್ತಾ ಹಿಡಿದನು. ಅಂದಿನಿಂದ ಅವರು ಆತ್ಮೀಯ ಸ್ನೇಹಿತರಾದರು. ಪ್ರತಿದಿನ ಮಿಂಕು ಹಣ್ಣುಗಳನ್ನು ಹಂಚಿಕೊಳ್ಳುತ್ತಿದ್ದನು ಮತ್ತು ಕೊಕು ಹತ್ತಿರದಲ್ಲಿ ತೇಲುತ್ತಿದ್ದನು, ನಗುತ್ತಾ ಮತ್ತು ಹರಟೆ ಹೊಡೆಯುತ್ತಿದ್ದನು. ಆದರೆ ಕೊಕು ತನ್ನ ಹೆಂಡತಿಗೆ ಮಿಂಕು ಬಗ್ಗೆ ಹೇಳಿದಾಗ ತೊಂದರೆ ಉಂಟಾಯಿತು. ಅವಳು ಅಸೂಯೆಪಟ್ಟಳು ಮತ್ತು ಮಂಗ ಸಿಹಿ ಹಣ್ಣುಗಳನ್ನು ತಿನ್ನುತ್ತಿದ್ದರೆ ಅವನ ಹೃದಯವು ಸಿಹಿಯಾಗಿರಬೇಕು. ಅವನ ಹೃದಯವನ್ನು ನನಗೆ ತನ್ನಿ ಎಂದು ಹೇಳಿದಳು. ಕೊಕು ಮಿಂಕುವಿಗೆ ನೋವುಂಟು ಮಾಡಲು ಬಯಸಲಿಲ್ಲ, ಆದರೆ ಅವನು ತನ್ನ ಹೆಂಡತಿಯನ್ನು ಅಸಮಾಧಾನಗೊಳಿಸಲು ಬಯಸಲಿಲ್ಲ. ಆದ್ದರಿಂದ ಒಂದು ದಿನ ಅವನು ಮಿಂಕುವನ್ನು ನದಿಯನ್ನು ದಾಟಿ ಮೋಜಿನ ಸವಾರಿಗೆ ಆಹ್ವಾನಿಸಿದನು. ಮಿಂಕು ಉತ್ಸುಕನಾಗಿ ಕೊಕುವಿನ ಬೆನ್ನಿನ ಮೇಲೆ ಹಾರಿದನು. ಆದರೆ ನದಿಯ ಮಧ್ಯದಲ್ಲಿ, ಕೊಕು, ನನಗೆ ನಿಜವಾಗಿಯೂ ಕ್ಷಮಿಸಿ, ಆದರೆ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು ಎಂದು ಹೇಳಿದನು. ಮಿಂಕು ಶಾಂತವಾಗಿದ್ದನು. ಓಹ್ ಇಲ್ಲ, ಅವನು ಹೇಳಿದನು, ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ, ನಾವು ಹಿಂತಿರುಗಿ ಅದನ್ನು ಪಡೆಯೋಣ. ಕೊಕು ಅವನನ್ನು ನಂಬಿ ತಿರುಗಿದನು. ಅವರು ಮರವನ್ನು ತಲುಪಿದ ಕ್ಷಣ ಮಿಂಕು ಹಾರಿ ಎತ್ತರಕ್ಕೆ ಹತ್ತಿ, ನೀನು ನನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸಿದೆ, ಕೊಕು. ಆದರೆ ನಾನು ತುಂಬಾ ಬುದ್ಧಿವಂತ ಎಂದು ಕೂಗಿದನು. ಕೊಕು ದುಃಖದಿಂದ ಮೇಲಕ್ಕೆ ನೋಡಿದನು. ಕ್ಷಮಿಸಿ, ಅವನು ಹೇಳಿದನು, ನೀನು ಹೇಳಿದ್ದು ಸರಿ, ನಾನು ಬಹುತೇಕ ಒಳ್ಳೆಯ ಸ್ನೇಹಿತನನ್ನು ಕಳೆದುಕೊಂಡೆ. ಮಿಂಕು ಅವನನ್ನು ಕ್ಷಮಿಸಿದನು ಮತ್ತು ಆ ದಿನದಿಂದ ಕೊಕು ಮತ್ತೆ ಎಂದಿಗೂ ಸುಳ್ಳು ಹೇಳಲಿಲ್ಲ ಮತ್ತು ಅವರು ನಿಜವಾದ ಸ್ನೇಹಿತರಾಗಿ ಉಳಿದರು, ಸಂತೋಷ ಮತ್ತು ಬುದ್ಧಿವಂತರು. ನೈತಿಕತೆ: ಬುದ್ಧಿವಂತರಾಗಿರಿ, ದಯೆಯಿಂದಿರಿ ಮತ್ತು ನೀವು ನಂಬುವ ಮೊದಲು ಯಾವಾಗಲೂ ಯೋಚಿಸಿ.